ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ, ಎನಿ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮಹಿಳಾ ಸಿಬ್ಬಂದಿ ನರ್ಸ್ 121 ಹುದ್ದೆಗಳು, ಸಹಾಯಕ ವಿಭಾಗ ಅಧಿಕಾರಿ 5 ಹುದ್ದೆಗಳು, ಆಡಿಟ್ ಸಹಾಯಕ 12 ಹುದ್ದೆಗಳು, ಜೂನಿಯರ್ ಅನುವಾದ ಅಧಿಕಾರಿ 4 ಹುದ್ದೆಗಳು, ಕಾನೂನು ಸಹಾಯಕ 1 ಹುದ್ದೆ, ಸ್ಟೆನೋಗ್ರಾಫರ್ 23 ಹುದ್ದೆಗಳು, ಕಂಪ್ಯೂಟರ್ ಆಪರೇಟರ್ 2 ಹುದ್ದೆ, ಅಡುಗೆ ಮೇಲ್ವಿಚಾರಕ 78 ಹುದ್ದೆಗಳು, ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ 381 ಹುದ್ದೆಗಳು, ಪ್ಲಂಬರ್ ಮತ್ತು ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ 128 ಹುದ್ದೆಗಳು, ಲ್ಯಾಬ್ ಅಟೆಂಡೆಂಟ್ 161 ಹುದ್ದೆಗಳು, ಮೆಸ್ ಸಹಾಯಕ 442 ಹುದ್ದೆಗಳು, ಮಲ್ಟಿಟಾಸ್ಕಿಂಗ್ ಸ್ಟಾಫ್ 19 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನವೋದಯ ವಿದ್ಯಾಲಯ ಸಮಿತಿಯಿಂದ ಈ ಒಂದು ನೇಮಕಾತಿ ಇರುತ್ತೆ ನೋಡಿ. 1377 ಹುದ್ದೆಗಳಿದ್ದಾವೆ. ಹಾಗೆ ಈ ಒಂದು ಹುದ್ದೆಗಳು ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಮತ್ತು ಪೋಸ್ಟ್ ಹೆಸರು ಬೋಧಕೇತರ ಹುದ್ದೆಗಳಾಗಿರ್ತವೆ. ಇನ್ನು 18,000ದಿಂದ 1,42,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಹಾಗೆ ಇನ್ನು ಫ್ರೆಂಡ್ಸ್, ಪೋಸ್ಟ್ ಹೆಸರು ಮತ್ತು ಅರ್ಹತೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಮಹಿಳಾ ಸಿಬ್ಬಂದಿ ನರ್ಸ್ BSc ಕೇಳಿದ್ದಾರೆ, ಸಹಾಯಕ ವಿಭಾಗ ಅಧಿಕಾರಿ ಪದವಿ, ಇನ್ನು ಆಡಿಟ್ ಸಹಾಯಕ BCom ಮತ್ತು ಜೂನಿಯರ್ ಅನುವಾದಕ ಸ್ನಾತಕೋತ್ತರ ಪದವಿ, ಕಾನೂನು ಸಹಾಯಕ LLB, ಸ್ಟೆನೋಗ್ರಾಫರ್ 12ನೇ ತರಗತಿ PUC ಹಾಗೂ ಕಂಪ್ಯೂಟರ್ ಆಪರೇಟರ್ BCA, BSc, BE ಅಥವಾ BTech ಆದಂಥ ಅಭ್ಯರ್ಥಿಗಳಿಗೆ. ಇನ್ನು ಅಡುಗೆ ಮೇಲ್ವಿಚಾರಕ ಯಾವುದೇ ಪದವಿ, ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ 12ನೇ ತರಗತಿ PUC, ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ SSLC ಅಥವಾ ITI, ಲ್ಯಾಬ್ ಅಟೆಂಡೆಂಟ್ 10ನೇ ತರಗತಿ PUC ಅಥವಾ ಡಿಪ್ಲೊಮಾ, ಮೆಸ್ ಸಹಾಯಕ ನೋಡಿ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ, ಮಹಿಳಾ ಸಿಬ್ಬಂದಿ ನರ್ಸ್ 35 ಹುದ್ದೆಗಳು, ಸಹಾಯಕ ವಿಭಾಗ ಅಧಿಕಾರಿ 23ರಿಂದ 33, ಹಾಗೆ ಇನ್ನು ಆಡಿಟ್ ಸಹಾಯಕ ನೋಡಿ 18ರಿಂದ 30 ವರ್ಷ, ಇನ್ನು ಜೂನಿಯರ್ ಅನುವಾದ ಅಧಿಕಾರಿ 32 ವಯಸ್ಸು, ಹಾಗೆ ಇನ್ನು ಕಾನೂನು ಸಹಾಯಕ 23ರಿಂದ 35 ವಯಸ್ಸು, ಹಾಗೆ ಇನ್ನು ಸ್ಟೆನೋಗ್ರಾಫರ್ 18ರಿಂದ 27 ವಯಸ್ಸಿನ ಒಳಗಿನವರು, ಕಂಪ್ಯೂಟರ್ ಆಪರೇಟರ್ ನೋಡಿ 18ರಿಂದ 30 ವರ್ಷದ ಒಳಗಿನವರು, ಅಡುಗೆ ಮೇಲ್ವಿಚಾರಕ 35 ವರ್ಷದ ಒಳಗಿನವರು, ಇನ್ನು ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ 18ರಿಂದ 27 ವರ್ಷದ ಒಳಗಿನವರು, ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ 18ರಿಂದ 40 ವರ್ಷದ ಒಳಗಿನವರು, ಲ್ಯಾಬ್ ಅಟೆಂಡೆಂಟ್, ಮೆಸ್ ಸಹಾಯಕ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ, PWD NCL ಅಭ್ಯರ್ಥಿಗಳಿಗೆ 13 ವರ್ಷ ಹಾಗೂ PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಅರ್ಜಿ ಶುಲ್ಕವನ್ನು ನೋಡೋದಾದರೆ SC/ST PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ, ಇನ್ನು ಫ್ರೆಂಡ್ಸ್ ಮಹಿಳಾ ಸಿಬ್ಬಂದಿಗೆ ನೋಡಿ, ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳಿಗೆ 1,500 ರೂಪಾಯಿ ಇರುತ್ತೆ. ಉಳಿದ ಎಲ್ಲ ಹುದ್ದೆಗಳಿಗೆ 1,000 ರೂಪಾಯಿ ಇರುತ್ತೆ ನೋಡಿ. ಪಾವತಿ ಮಾಡೋ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ವ್ಯಾಪಾರ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಇನ್ನೇನು ನೇಮಕಾತಿ ಶುರುವಾಗುತ್ತೆ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ.